ವಿಜಯಪುರ ನಗರಾಧ್ಯಕ್ಷ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಜಿಗಜೇವಣಿ ಗ್ರಾಮಕ್ಕೆ ಬಂದಿದ್ದೀವಿ. ಜಿಗಜೇವಣಿ ಗ್ರಾಮದಲ್ಲಿರುವಂಥ ಹಟಗರ್ ವಸ್ತಿ ಹೌದಲ್ರಿ. ಇಲ್ಲಿ ಜಜೆ ಸ್ಕೀಮ್, ಜಲಜೀವನ ಸ್ಕೀಮ್ ಯಾವ ರೀತಿ ಇದೆ ಅಂತಂದ್ರೆ ಹೆಸರಿಗೆ ಅಷ್ಟೇ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈಗ ನನ್ನ ಜೊತೆಯಲ್ಲಿ ದುರ್ಗಪ್ಪ ಸರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ಜಿಲ್ಲೆಯ, ಮತ್ತು ಸೀನು ಸರ್ ವಿಜಯಪುರ ತಾಲೂಕು ಅಧ್ಯಕ್ಷರು, ಮತ್ತು ನಾನು ವಿಕ್ರಮ್ ಅವರು ವಿಜಯಪುರ ನಗರಾಧ್ಯಕ್ಷ. ನಾನು ಈ ಊರಿನ ಈ ಗ್ರಾಮದ ಸ್ಥಳೀಯವನ್ನು ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದರಿಂದ ನಮ್ಮೂರಿನ ಗ್ರಾಮದ ಸಮಸ್ಯೆಗಳು ಮತ್ತು PDO ಮಾಡಿರುವಂಥ ಗಹಂದಾರಿ ಕೆಲಸಗಳು ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥ ಚಡಚಣ ತಾಲೂಕಿನ ಜಿಗಜೇವಣಿ ಗ್ರಾಮದ ಹಟಗರ್ ವಸ್ತಿಯಲ್ಲಿರುವಂಥ ಒಂದು ಜೆ ಸ್ಕೀಮ್ ಇದು ನೋಡ್ಬೋದು, ಗಮನಿಸ್ಬೋದು. ಒಂದು ವೇಳೆ ಇದಕ್ಕೆ ಪ್ರತಿಯೊಂದು ಈ ಥರ ಎಲ್ಲ ಕಡೆ ಜೆ ಸ್ಕೀಮ್ ಮಾಡಿದಾರೆ. ಪ್ರತಿಯೊಂದಕ್ಕೂ ಚಾವಿನೇ ಇಲ್ಲ, ಪೈಪ್ಲೈನ್ ಅದ, ಬೋರ್ ಹಾಕಿದ್ರೆ ಎಲ್ಲ ಮಾಡ್ಯಾರ, ಆದರೆ ನೀರಿನ ವ್ಯವಸ್ಥೆ ಇಲ್ಲ. ಈಗ ನಾನು ಸ್ಥಳೀಯರಿಗೆ ಮಾತಾಡಿಸ್ತೀನಿ, ನೋಡೋಣ ಏನತ್ತರತ್ತೊಂದು. ಮೊದಲನೇದಾಗಿ ಸರ್, ನಿಮ್ಮ ಹೆಸರೇನು ಹೇಳ್ರಿ? ಅರ್ಜುನ್ ಹೊರೆ. ಇದು ಎಷ್ಟು ವರ್ಷ ಆಯ್ತು ಸರ್ ಇದು ಜೆ ಸ್ಕೀಮ್ ಮಾಡಿ? ಇದು ವರ್ಷ ಆಗಿ ಹೋಯ್ತ್ರಿ ಈಗ. ಹಾಂ ರೀ, ವರ್ಷ ಒಂದು ಹನಿ ನೀರಿಲ್ರಿ, ಒಂದು ಹನಿ ನೀರಿಲ್ಲ. ಏನೋ ಒಂದು ಹನಿ ಬಿಟ್ಟಿಲ್ಲ ನೀರು. ನಾ ಫಸ್ಟಿಗೆ ಒಂದು ಚಾಲು ಮಾಡಿಬಿಟ್ರ ಅದ್ರ ಮ್ಯಾಗ ಹಣಿಕೆ ಹಾಕಿಲ್ಲ, ಏನು ಬಂದಿಲ್ಲ ಏನಿಲ್ಲ. ಎಷ್ಟು ವರ್ಷ ಐತ್ರಿ ಇದು ಆಗಿ? ಈ ವರ್ಷ ಮ್ಯಾಗ ಐತ್ರಿ. ವರ್ಷ ಮೇಲೆ ಆಯ್ತು, ಒಟ್ಟು ನೀರೇ ಇಲ್ಲ. ಇಲ್ರಿ. ಮತ್ತೆ ಏನು ಪಿಡಿಯೋರಿಗೆ ಏನು ಹೇಳಿರಿ, ಗಮನಕ್ಕೆ ತಂದ್ರಿ? ಏನು ಎಷ್ಟು ಹೇಳುದ್ರಿ? ಹಾಂ ರೀ, ಎಲ್ಲ ಹೇಳಿದೇವ್ರಿ. ಅಲ್ಲಿ ನಾನು ಹೇಳಿದ್ರು ಉಪಯೋಗ ಇಲ್ಲ. ಇದು ಸರ್ಕಾರದ ಗಮನಕ್ಕೆ ಹೋಗ್ಬೇಕು, ಹೆಚ್ಚು ಶೇರ್ ಮಾಡ್ರಿ ದಯವಿಟ್ಟು. ಯಾಕಂತಂದ್ರೆ ಇದು ಚಾಲು ಮಾಡಿ ಒಟ್ಟು ನೀರು ಕುಡಾಪ್ಲೆ ಮಾಡಿ ಏನು ಉಪಯೋಗ ಅದ್ರಿ? ಅದು ಮಾಡಿ ಫೈದೆ ಇಲ್ಲ, ಒಟ್ಟು ಚಾಲು ಮಾಡತ್ ಹೇಳ್ಬಿಡ್ರಿ ನೀವು. ಇದು ಇದಕ್ಕಿಂತ ಮುಂಚಿತವಾಗಿ ನನಗೆ ಹಲವಾರು ಕರೆಗಳು ಬಂದಿದ್ದವು ಇಲ್ಲಿ ಗ್ರಾಮಸ್ಥರು. ಹಾಗಾಗಿ ನಾನು ಇದು ಜನರಿಗೆ ಗೊತ್ತಾಗಲಿ, ಇಲ್ಲಿ ಪ್ರವೀಣ್ ಕುಮಾರ್ ಪಾಟೀಲ್ ಅವರು ಇಲ್ಲಿ ಜಿಗಜೇವಣಿ ಗ್ರಾಮ ಪಂಚಾಯತಿಯ PDO ಅವರು, ಇವರಿಗೆ ಈಗಾಗಲೇ ಒಂದು ಲೆಟ್ರ್ ಕೂಡ ಕೊಟ್ಟೀನಿ, ಮನವಿ ಕೊಟ್ಟೀನಿ. ಇದಕ್ಕಿಂತ ಮುಂಚಿತವಾಗಿ ಕರೆ ಮಾಡಿ ಕೂಡ ಹೇಳಿದ್ದ, ಆದರೂ ಕೂಡ ಅವರು ಯಾವುದೇ ರೀತಿ ಕೇರ್ ಮಾಡಿರಲಿಲ್ಲ. ಆದರೆ ಇನ್ನೊಂದಿಷ್ಟು ಜನರಿಗೆ ಮಾತಾಡ್ಸೋಣ. ಹಾಂ, ಹೇಳ್ರಿ ಹಿರಿಯರ, ಏನಾಗ್ಯದ್ರಿ ಇಲ್ಲಿ ನೀರಿನ ವ್ಯವಸ್ಥೆ ಹೆಂಗೆ ಏನೇನು? ಇದು ಥೋಡೆ ಮಾಡಿದ್ರಿ, ಥೋಡೆ ನಮಗೆ ಬಿಟ್ಟಾರ್ರಿ. ಆ ಕಡೆ 10-20 ಮನೆ ಉಳ್ದಾವ್ರಿ. ಮನೆ ಉಳ್ದಾವ ಅಂದ್ರೆ ನೀರು ಬರೋದು ಬಿಟ್ಟಾವೋ ಏನೋ? ಇಲ್ಲ, ಈ ನಳದನ್ ಬಂದಂತ ನೀರು ಒಂದಿನವರೇ ಕುಡಿದಿರೋ ಏನಿಲ್ಲ? ಚಾವಿ ಇಲ್ಲ, ಪೈಪ್ ಇಲ್ಲ, ಆ ಕಡೆ ಬಂದಿಲ್ಲ, ಕುಡುದ್ರಿ. ಅಂದ್ರೆ ಇದು ಎಷ್ಟು ವರ್ಷದಿಂದ ಐತ್ರಿ ಇದು ಹಿಂಗ ಈ ತರ? ಒಂದು ವರ್ಷ ಆಯ್ತ್ರಿ. ಮತ್ತು ಈಗ PDOರಿಗೆ ಏನು ಕೇಳೋದು ಏನು ಇಲ್ರಿ? ಇಲ್ಲ, ಇದು ನಗರ ಮುಂದೆ ನಗೇಡ್ತಾನ ಅಂತಾರಲ್ರಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಯೋಜನೆಗಳು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಪ್ಲೇಟ್ ಹಾಕಿ ಕುಡಿಸ್ಯಾರ ನೋಡ್ರಿ. ನೀರಿಲ್ಲ, ಸಾಲಿ ಬಲ್ಲಿ ನೀರಿಲ್ಲ. ನೋಡಿ ಬಂಧುಗಳೇ, ಇದು ಜಿಗಜೇವಣಿ ಗ್ರಾಮದ ಹಟಗರ್ ವಸ್ತಿಯಲ್ಲಿರುವಂತ ಒಂದು ಜೆ ಸ್ಕೀಮ್. ಎಷ್ಟು ಜನರಿಗೆ ಅನ್ಯಾಯ ಆಗತ್ತದ. ಇದು ಎಲ್ಲ ಪಂಚಾಯತ್ ಒಳಗೆ ಇದು CO ಅವ್ರಿಗೆ ಯಾಕೆ ಗಮನಕ್ಕೆ ಬರಲ್ಲ? ಇದು ಇಷ್ಟೆಲ್ಲ ಜಿಲ್ಲೆಯಲ್ಲಿ ಈ ಥರ ಎಲ್ಲ ಜೆ ಸ್ಕೀಮ್ ಇದ್ರೂ ಮೇಲಾಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಮಗೆ ಒಂದು ಆಶ್ಚರ್ಯವಾಗಿದೆ. ಯಾಕಂದರೆ ಯಾರೋ ಇಲ್ಲಿಂದ ಏನಾದರೂ ಅವ್ರಿಗೆ ಹೊತ್ತು ನಮಗೊಂದು ಸಂಶಯನ ಬರ್ತದೆ. ಯಾಕಂತಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗೆ ಇದೇ ರೀತಿ ಸಮಸ್ಯೆ ಇತ್ತಂದ್ರೆ ಇದಕ್ಕೆ ಅಧಿಕಾರಿಗಳು ಕೇಳೋರು ಯಾರು, ಹೇಳೋರು ಯಾರು? ಈ ನಮ್ಮ 3 ಪಂಚಾಯತಿಯಲ್ಲಿ ನೀರು ಬಿಟ್ಟಿಲ್ರಲ್ಲ, ಹಂಗೆ ಯಾವ್ದು ಇದೇ ರೀತಿ ಎಟ್ಟು ಹೋತ್ರಿ ಅವ್ರು ಹಳ್ಳಿ ಕೊಟ್ಟಲ್ಲ. ಹಾಂ ರೀ, ಒಟ್ಟ ನೀರಿಂದ ಒಟ್ಟು ಅನುಕೂಲ ಇಲ್ರಿ. ಟಾಕಿ ನೀರು ಬಿಡ್ತೇವೆ ಅಂದಿರಿ, ಟಾಕಿನೂ ಮಾಡಿಲ್ಲ. 3 ವರ್ಷ ಆಯ್ತು ನೋಡಿ ಬಂದು. ಮತ್ತೆ PDO ಇಲ್ಲಿ ಪಂಚಾಯತಿ ಒಳಗೆ ಏನ್ ಕೆಲಸ ಮಾಡತ್ತಾರ ಇವರು ಅಂತ ನಮಗ ಅನುಮಾನ. ಹಾ, ಒಂದು ದಿವಸ ಈ ಕಡೆ ಹೈದೇ ಇಲ್ಲ. ಟಾಕಿ ಒಂದು ಮಾಡಿದ್ರಲ್ರಿ, ಆ ನೀರು ತುಂಬುದಾರ ಮನ್ಗಡೆ ಚಾವಿ ನೀರು ಎಲ್ಲ ಕಡೆ. ಒಂದ್ ಟಾಕಿ ಆದ್ರ ಸರಿಯಾಗಿ ನಡೀತದ. ಮತ್ ಮಾಡ್ತೇವಂದ್ರೆ ಅವ್ರು ಬಂದಿಲ್ಲ. ಅದು ಬೇಸಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ ಅಭಿವೃದ್ಧಿ ಇದೇ ಅಭಿವೃದ್ಧಿ ಮಾಡ್ಯಾರ ಅವರು. ರೊಕ್ಕ ತಿನ್ನೋದು, ಬೆಲ್ ಎತ್ತುದು, ಕೆಲಸ ಮಾಡಿ. ಹೌದ್ರಿ, ಹೌದು, ಬರೋಬರ. ಚಲೋ ಪೈಪ್ ಮಣ್ಣ ಹಾಕಿಬಿಟ್ರ ಇಲ್ಲ, ಇದು ನಮ್ಗೆ ಅರ್ಥ ಆಗ್ತದೆ. ಇದು ಜನ ಆಕ್ರೋಶದಿಂದ ಮಾತಾಡ್ತಾರ. ಯಾಕಂತಂದ್ರೆ ಜನಕ್ಕೆ ಇದು ಆಗಿರುವಂತ ತೊಂದರೆಗಳು ತುಂಬಾನೇ ಇದೆ. ಹಾ, ಬ್ಯಾಸಿಗೆ ಒಳಗೆ ಹೆಂಗ್ ಮಾಡೋದು? ಅದೇ ದನ ಕರುಗಳು ಇರ್ತಾವ. ನಾಳೆಗೆ ಬರ್ಬೇಡ್ರಿ, ನಮ್ಗೆ ಕಂಬಿ ಬೀಳ್ತಾವತ್ತಾರ. ಯಾರೇ ನೆರಲ್ದವ್ರು ಅವರೆಲ್ಲ ಕೊಡ್ಬೇಕ್ರಿ. ಸರ್ಕಾರ ಮತ್ತೆ ಯೋಜನೆ ಲಕ್ಷ ಅದೇ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿರ್ತದ. ಇವರು ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಇವರೆಲ್ಲ ಅಂತ. ಅದು ಅಲ್ಲದೆ ಈ ಊರಿಗೆ ಗಾಂಧಿ ಗ್ರಾಮ ಪುರಸ್ಕಾರ
ಅಂದರೆ ಒಳ್ಳೆ ಕೆಲಸ ಮಾಡಿದೀವಿ, ಇಡೀ ಊರಿಗೆ ನೀರು ಹಂಚಿದೀವಿ, ಎಲ್ಲ ಒಳ್ಳೆ ಕೆಲಸ ಮಾಡಿವಿ ಅಂತ ಹೇಳಿ ಗಾಂಧಿ ಗ್ರಾಮ ಪುರಸ್ಕಾರ ಪಡ್ಕೊಳ್ಳುವಂಥ ಇದು ಬಿಜಯವಣಿ ಗ್ರಾಮದ ಯೋಗ್ಯರಿಗೆ ನಾಯಕರಿಗೆ ಓಟ್ ಹಾಕಿ ಇವತ್ತು ಈ ಪರಿಸ್ಥಿತಿ ಬಂದದ. ಇದು ಪರಿಸ್ಥಿತಿ ಎಲ್ಲ ಆಲ್ಮೋಸ್ಟ್ ಇದು ಎಲ್ಲ ಕಡೆ ಇದು ಜೆ ಸ್ಕೀಮ್ ಇದೇ ರೀತಿ ನಡೀತದೆ. ಹಾಗಾಗಿ ಜನರು ಎಚ್ಚೆತ್ತುಕೊಳ್ಬೇಕು, ಪ್ರಶ್ನೆಗಳನ್ನು ಮಾಡಬೇಕು. ಎಂಥ ಅಧಿಕಾರಿಗಳಾಗಿದ್ರು ಇದು ಸಾರ್ವಜನಿಕ ನೋಡ್ರಿ, ಇಲ್ಲಿ ಲೈಟ್ ಕಂಬಿಗೆ ಕರೆಂಟ್ ಇದು ನೀರಾಗಿರೋ ವ್ಯವಸ್ಥೆ, ಇದು ಲೈಟ್ ಅಂತ ಏನೋ ವ್ಯವಸ್ಥೆ, ಕಂಬಿಗೆ ಲೈಟು ಇಲ್ಲ. ಹಾಂ ರೀ, ಇಲ್ಲಿ ಕನಿಷ್ಠ ಎಷ್ಟು ಮನೆಗಳು ಅದಾವ್ರಿ? ಇಲ್ಲಿ 150 ಮನೆಗಳು ಅದಾವ. 150 ಮನೆಗಳಿಗೂ ಇವ್ರು ಮಾಡೋ ರೂಲ್ಸ್ ನೋಡಿದ್ರ ಗುಡ್ಡಕ್ಕೆ ಹೋಗ್ಯದ್ರಿ ಇದು. ಅಷ್ಟು ಮಂದಿ ಎಲ್ಲ ಹಿಂಗ್ ಮಾಡಿಟ್ರ ಹೊರೆ ವಸ್ತಿ ಎಲ್ಲ ಜನ ಕೂಡಿ ಎಲ್ಲ ಹಿಡಿದ್ರ ಮನೆ ಆಗ್ತದೆ. ಸಮಾಜ ಮನೆ ಹಿಡಿದ್ರ ಸಮಾಜ ಮನೆ ಹಿಡಿಯಬೇಕಲ್ರಿ. ನಮಗ ನೋಡ್ಕೊಂಡ್ರ ಅಷ್ಟೇ ನಡೆಯಲ್ಲ, ಎಲ್ಲ ಸಮಾಜ ಏನು ಇಲ್ಲಿ ಲೈಟ್ ನೋಡೋಣ. ಇದು ಲೈವ್ ಮುಖಾಂತರ ನಾವು ಪಂಚಾಯತಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ. ಇನ್ನೇನು ಪಂಚಾಯತಿಯ ಪಿ ಡಿ ಅವರಿಗೆ ನಾವು ಮನೆ ಕೊಟ್ಟಿದ್ದೀವಿ. 15 ದಿನ ಸಮಯಗಳನ್ನು ಕೇಳ್ಕೊಂಡ್ರೆ ಪಂಚಾಯತಿಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಬೇಕಾಗಿತ್ತು, ಬಸ್ ಸ್ಟ್ಯಾಂಡ್ ಬಗ್ಗೆ ಮಾತಾಡಿದ್ದೀವಿ. ಆಮೇಲೆ ಅದಂತರೂ 6 ತಿಂಗಳಿಂದ ಮಾತಾಡಿದ್ದೀವಿ, ಅದೇನು ಮಾಡಲಿಲ್ಲ. ಜಿಗಜಣ ಜಾತ್ರೆ ಒಳಗೆ ಆದರೂ ಮಾಡ್ರಿ ಅಂತ ಹೇಳಿದ್ದೀವಿ, ಅದನ್ನೂ ಮಾಡಲಿಲ್ಲ. ಸಾರ್ವಜನಿಕ ಶೌಚಾಲಯ ಶಿವಾಜಿ ಸರ್ಕಲ್ ಹತ್ರ ಒಂದು ಮಾಡತ್ತೆ ಹೇಳಿದ್ವಿ, ಅದೂ ಮಾಡಿಲ್ಲ. ಅಂಬೇಡ್ಕರ್ ಭವನ ಹತ್ರ ಅಲ್ಲೊಂದು ಶೌಚಾಲಯ ಮಾಡಿರಿ, ಗ್ರಂಥಾಲಯದ ಮಕ್ಕಳು ಓದ್ತಾರಂತ ಹೇಳಿದ್ವಿ, ಅದನ್ನೂ ಮಾಡಿಲ್ಲ. ನೋಡೋಣ, ಅವರು 15 ದಿನ ಟೈಮ್ ಕೊಟ್ಟಾರೆ. 15 ದಿನದ ಒಳಗೆ ನಿಮಗೆ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಚರಂಡಿಗಳನ್ನು ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಯಾರ. ಇವೆಲ್ಲನೂ ಅದರೊಳಗೆ ನಾವು ಲೆಟರ್ ಮುಖಾಂತರ ಎಲ್ಲ ಬರೆದು ಮನವಿ ಕೂಡ ಕೊಟ್ಟಿದ್ದೀವಿ. ಆ ಮನವಿಗೆ ಎಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ನಾವು ನೋಡಬೇಕು. ಪಂಚಾಯತಿ ಮನೆ ಹಾಂ, ಮನೆ ಬಂದವ್ರು. ಮನೆ ಬಗ್ಗೆ ನಿಮ್ಗೆ ಏನು ಗೊತ್ತದೇನ್ರಿ? ಏನು ಮನೆ ಬಗ್ಗೆ ಬಂದವರು ಕೊಟ್ಟಿರಿ ನಮಗೆ ಮನೆನೇ ಕೊಟ್ಟಿಲ್ಲ. ಮನೆ ಹಾಕಿ ಪತ್ರ ಸೇಡ್ರಿ ಸರ್ ತೋರಿಸ್ರಿ. ಹಾಂ ರೀ, ಏನು ಅವ್ರಿಗೆ ಇಲ್ಲ, ಅವ್ರಿಗೆ ಏನು ಹೋಗಿ ಭೇಟಿ ಆಗಿದ್ರಿ ನೀವು? ಎಲ್ಲ ಭೇಟಿಯಾಗಿ ಸಾಕಾಗಿ ಬಂದಿದ್ದೇವ್ರಿ. ಎಷ್ಟು ಭೇಟಿ ಆಗೋದವ್ರಿ? ಏನಂತಾರೆ ಪಂಚಾಯತ್ ಅವರು? ಏನು ಬರ್ನ ಹಾಕ್ತೇವಲ್ರಿ, ಹೆಸರು ಬಂದಾವಲ್ಲ, ನಮ್ಮ ಹೆಸರು ಬಂದ್ರು ಹೆಸರು ಕಜನಾಗ ಬರ್ನ ಹಾಕ್ತೇವೆ. ಮೆಂಬರ್ಗಳು ಏನು ಹೇಳಿಲ್ರಿ, ಒಂದಿನ ಅದಾವ್ರು ಚಾನ್ಸ್ ಬರೋದು, ಎಲ್ಲರಿಗೆ ಮನೆ ಮನೆ ದಾರು ಕೊಡೋದು, ವೋಟ್ ಹಾಕೊಳ್ಳೋದು, ಕೇಳೋಣ ಆಯ್ತು ನಾಳೆ ಬರ್ತಾವಲ್ಲ ನೀವು ಅಂತವ್ರಿಗೆ ಫೋನ್ ಮಾತಾಡಲ್ಲ. ಇಲ್ಲ, ಅದು ಮುಂದಿನ ಸಲ ನೀವು ಏನ್ ಮಾಡ್ರಿ, ಯಾವ ದುಡ್ಡ ರೊಕ್ಕ ಹಂಚ್ತಾರಲ್ಲ ನೋಡ್ರಿ. ನಮ್ಗೆ ಏನೋ ಒಂದು ದಕ್ಷಿಣ ಹೇಳನ್ರಿ, ನಮ್ಮ ಹೊರೆ ವಸ್ತಿ ಸಮಾಜ ಒಳಗ ಇಲ್ಲಿ ಒಂದು ನಡಿಸಿ ತಿನ್ಸಿ ಹೊಟ್ಟವ್ ನಮ್ಮ ಇಲ್ಲಿ ನಮ್ಮ ತಾಂಡಾಕ್ ಹೊಟ್ಟವ್ರಿ, ಊರಾಗಿಲ್ಲ ತಾಂಡಾಕ್ ಹೊಟ್ಟವ. ಇಲ್ಲಿ ಏನ್ ಮಾಡ್ತಾರ ಅವರು, ರೊಕ್ಕ ಬಂದ್ರು ಅವ 4 ದುಡ್ಡ ಇವ 4 ದುಡ್ಡ ಹಂಗ ಹಿಂಗ ಹುಡುಗರ ಕೈ ಕೊಟ್ಟು ಅವ ಆ ಕಡೆ ಗಪ್ಪಗಾರ. ನಮ್ಮದೇನೋ ಒಂದು ಟೈಮ್ಗೆ ರೊಕ್ಕ ಬಂದು ಇಲ್ರಿ, ಅವ್ರು ರೊಕ್ಕ ಬಂದ್ರು ಒಂದು ಸಮಾಜಿಗೆ ನಾವು ರೊಕ್ಕ ಕೊಟ್ಟೆ ಅಂದ್ರೆ ಒಂದು ಕಾರ್ಯಕ್ರಮ ನಾವು ಏನಂತಂದ್ರೆ ಈಗ ನಾವು ಅವ್ರ ಕಡೆ ದುಡ್ಡು ಇಲ್ಲ, ಅವ್ರ ಕಡೆ ದುಡ್ಡು ತಗೊಂಡು ಅಂದ್ರೆ ಕೆಲಸ ಮಾಡಿದ್ರೆ ಮಾಡಂಗಿಲ್ಲ ಅವರು. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಎಲೆಕ್ಷನ್ ಟೈಮ್ನಾಗ ದುಡ್ಡು ತಗೋಬಾರ್ದು, ಚಿಕನ್ ಅನ್ಸರೋ ಚಿಕನ್ ಮಾಡೋದು, ಅವ್ರಿಗೆ ಸರಿನೇ ಆಗಿಬಿಡ್ಬಾರ್ದು. ನಮ್ಮ ಮನೆ ಕಡೆ ಬರಬೇಡ. ಕಾರ್ಯಕ್ರಮ ಮಾಡಿದ್ರೆ ಏನಾರೇ ದುಡ್ಡು ಗೊಳೆ ಮಾಡಿ ಒಂದು ದೇವ್ರ ಉಪಾಯ ಮಾಡಿದ್ರೆ ಎಲ್ಲರಿಗೂ ಸಾರ್ವಜನಿಕ ಇಲ್ಲ. ಅದು ಸಮಾಜದಿಂದ ಸರ್ಕಾರದಿಂದ ದುಡ್ಡು ಬರ್ತದೆ, ಅದು ತಗೊಳ್ಳಿ ಮಾಡಿ. ಅವ್ರೇನೋ ಅವ್ರ ಮನೆಯಿಂದ ರೊಕ್ಕ ಕೊಡಂಗಿಲ್ಲ. ಒಳ್ಳೆ ರೀತಿಯಿಂದ ಕುಡ್ದ ಖಂಡತಿಂದ ಏನು ಯಾರಿಗೂ ಲಾಭ ಇಲ್ಲ. ಯಾವ 4 ರೂಪಾಯಿ ತೊಗೊಂಡದ ಚೈನಿ ಮಾಡ್ದ ದಾಬಾಕ್ ಹೋದಾರ ಮುಗಿದೈತಿ. ಅವಾಗ 4 ದುಡ್ಡು ಬರೀಲೇವು ಕರೆಕ್ಟ್ ಬಂದವ್ರು ಒಂದು ದೇವಸ್ಥಾನಕ್ಕೆ ನಾವು ಏನ್ರೆ ಮಾಡ್ದೇವು ತಿಳ್ರಿ. ಬಿಳಿ ಅಂಗಿ ಅವ್ನಿಗೆ ನೋಡಿ ಕೊಟ್ಟಂದ್ರೆ ಬಿಳಿ ಅಂಗಿ ಇಲ್ಲ. ಅದು ಅವನಿಗೆ ಚುನಾವಣಾ ಆಯೋಗದ ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಎಲೆಕ್ಷನ್ ಮಾಡಬೇಕು. ವ್ಯವಸ್ಥೆ ಮಾಡಿ ಮತ್ತೇನಿಲ್ಲ. 10 ವರ್ಷ ಹೇಳಕತ್ತಾರ ಈಗ. ಆಯ್ತು, ಈಗ ಮುಂದಿನ ಸರ್ತಿ ನೀವು ಓಟ್ ಯಾರಿಗೆ ಹಾಕ್ತೀರಿ? ಇವ್ರಿಗೆ ಹಾಕ್ತಿರೋ ಏನು? ನೀವು ಓಟ ಯಾರಿಗೆ ಹಾಕ್ಬೇಕು ಅಂತಂದ್ರ ಪ್ರಾಮಾಣಿಕವಾಗಿರುವಂತವ್ರು, ಕೆಲಸ ಮಾಡೋಂಥವ್ರಿಗೆ ಓಟ್ ಹಾಕ್ರಿ. ಯಾವ ರೊಕ್ಕ ಚಿಕನ್ ದಾರು ಏನು ಬಂದು ನಮಗೆ ಹೇಳಿದ್ರಿಲ್ಲ, ನಾವು ಅವ್ರು ತಿಂದಿದ್ದೀವಿ ಅಂದ್ರೆ ಅವರಿಗೆ ನಾವು ಓಟ್ ಹಾಕ್ಬೇಕಾಗ್ತದೆ. ಇಲ್ಲ, ಇದರಿಂದಲೇ ನಮಗೆ ವ್ಯವಸ್ಥೆ ಹಾಳಾಗುತ್ತದೆ. ಅದನ್ನು ಮಾಡಬೇಡ್ರಿ ದಯವಿಟ್ಟು. ಇನ್ನು ಮೇಲೆ ಯಾವನೇ ಎಲೆಕ್ಷನ್ ಕೆಲಸ ಕೇಳಕ್ ಹೋಗ್ರಿ, ತಿಂದಿದೆಯಲ್ಲಪ್ಪ. ಸಮಾಜ ಸೇವೆ ಮಾಡೋಂಥವ್ರಿಗೆ ಮಾತ್ರ ಓಟ್ ಹಾಕ್ರಿ, ಮನಿ ತುಂಬ್ಕೊಳ್ಳೋಂಥವ್ರಿಗೆ ಓಟ್ ಹಾಕಕ್ ಹೋಗ್ರಿ. ಆಯ್ತು, ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇನ್ನು ಮುಂದೆ ಮತ್ತೆ ಮುಂದಿನ ಲೈವಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.